ಓಂ ಶ್ರೇಷ್ಠಶ್ಚ ಓಂ ಅಂತ 2ನೇ ಅಧ್ಯಾಯದ 4ನೇ ಪಾದದ 9ನೇ ಸೂತ್ರ ನಾವೀಗ ನೋಡಬೇಕಾದದ್ದು. ಈ ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ 70ನೇ ಗದ್ಯ ಭಾಗ ವಿವರಿಸ್ತಾ ಇರುವುದು ಅದಕ್ಕೆ ಸಂಬಂಧಪಟ್ಟಂತಹ ಅಣುಭಾಷ್ಯವನ್ನೇ. 2ನೇ ಅಧ್ಯಾಯದ 4ನೇ ಪಾದದಲ್ಲಿ ಮೊದಲ 8 ಸೂತ್ರಗಳನ್ನೆಲ್ಲ ಸಾರ ಸಂಗ್ರಹ ರೂಪದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕಾಗ್ತದೆ ಅಷ್ಟೆ. ಆದ್ದರಿಂದ ಅಲ್ಲಿರೋ ಸೂತ್ರಗಳನ್ನು ನಾನೀಗ ಹೇಳ್ತಾ ಇಲ್ಲ. ಅಥವಾ ಇದರ ನಂತರ 9ನೇ ಸೂತ್ರವನ್ನೇ ಮೊದಲು ಹೇಳಿ ಅದ್ರ ಬಳಿಕನೇ 1-2 ಸೂತ್ರಗಳನ್ನು ಅದರ ಸಾರ ಸಂಗ್ರಹವನ್ನು ಮಾಡಬೇಕು ಅಂತ ಏನಾದರೂ ಆಚಾರ್ಯ ಅಭಿಪ್ರಾಯ ಇದ್ದರೆ ಅದು ನಮಗೆ ಮುಂದೆ ವ್ಯಕ್ತ ಆಗ್ತದೆ. ಈಗಂತೂ ನಾವು ನೋಡ್ತಿರುವುದು ಈ 70ನೇ ಗದ್ಯ ಭಾಗ ಈ ತತ್ವಮಂಜರಿಯಲ್ಲಿ ಅದು 9ನೇ ಸೂತ್ರ. ತಥಾಹಿ ಅಂತಿದೆ ನೋಡಿ ಮೊದಲು. ಆ ತಥಾಹಿ ಅಂತ ಆದಮೇಲೆ ಅಲ್ಲೊಂದು ಫುಲ್ ಸ್ಟಾಪ್ ಬರಬೇಕು. ಆ ಫುಲ್ ಸ್ಟಾಪ್ ಇಲ್ಲದೆ ಹೋದರೆ ತಥಾಹಿ ಅಂತ ಅನ್ನೋದಕ್ಕೆ ಏನೂ ಅರ್ಥ ಇರೋದಿಲ್ಲ. ನಾವು ಹೇಳ್ತಿರೋದು ಸರಿ ಅಂತ ಅರ್ಥ ತಥಾಹಿ ಅಂತ ಅನ್ನೋದಕ್ಕೆ. ಸರಿ ಅಂತಂದ್ರೆ ಏನರ್ಥ? ಯಾವುದೋ ನಾವು ಹಿಂದೆ ಏನು ಹೇಳಿದ್ದಾರೆ 69ನೇ ಗದ್ಯ ಭಾಗದಲ್ಲಿ, ಯಾವುದೋ ಕೆಲವು ವೇದವಾಕ್ಯಗಳ ವಿರೋಧ ಇಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಯಾವ ವೇದವಾಕ್ಯದ ವಿರೋಧವೂ ಕೂಡ ಇಲ್ಲ. ಮತ್ತೆ ಆ ಯಾವುದೇ ವೇದವಾಕ್ಯದಿಂದ ಸಿಗುವಂತಹ ಯುಕ್ತಿಯ ಬೆಂಬಲವುಳ್ಳಂಥ ವೇದವಾಕ್ಯದ ವಿರೋಧವೂ ಕೂಡ ಇಲ್ಲ. ಅದನ್ನೆಲ್ಲ ನಾವು ಹೇಳಬೇಕಾಗಿದೆ. ತಥಾಹಿ ನಾವು ಮುಂದೆ ಮಾಡ್ತಿರೋದು ಅದನ್ನೇ. ಸರಿಯಾ? ಅಲ್ಲಿ ತಥಾಹಿ ಅಂದ್ರೆ ಇಷ್ಟರ್ಥ: ಶ್ರುತಿ ಸಮನ್ವಯೇನ ಯತ್ ಸರ್ವಕರ್ತೃತ್ವಾದಿಗುಣೋ ಹರಿಹಿ ಇತ್ಯುಕ್ತಂ ತದಯುಕ್ತಂ ಅಂತೇನು ಬಂದಿದೆಯಲ್ಲ, ಇದು ಪ್ರಶ್ನ. ಶ್ರುತಿ ಸಮನ್ವಯೇನ ಅಂತ ಬಂದಿರುವುದು ಪ್ರಶ್ನ. ಆ ಪ್ರಶ್ನವನ್ನು ಇಲ್ಲಿ ಮೊದಲು ಅನುವಾದ ಮಾಡ್ತಾ ಇದ್ದಾರೆ. ಅದರಿಂದ ತಥಾಹಿ ಅಂತ ಅನ್ನೋದಕ್ಕೊಂದು ಫುಲ್ ಸ್ಟಾಪ್ ಇರಬೇಕು ಅಂತ ನಂದು ಆಲೋಚನೆ. ಅಥವಾ ತಥಾಹಿ ಅಂತಂದ್ರೆ ಅದ್ವೈತಿಗಳ ಮಾತು ಅಂತ ಇಟ್ಕೊಂಡ್ರು ತಪ್ಪೇನಲ್ಲ. ತಥಾಹಿ ನಾವು ಮಾಡ್ತಿರೋ ಪ್ರಶ್ನೆ ತಪ್ಪಲ್ಲ, ಅದ್ವೈತಿಗಳು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಿಂದೆ ಅವ್ರು ಹೇಳಿದರು, ಕೆಲವೇ ಶ್ರುತಿಗಳ ವಿರೋಧ ಬಂದರೂ ಕೂಡ ಶ್ರುತಿ ಸ್ಮೃತಿಯುಕ್ತವಾದ ಸಕಲ ಶ್ರುತಿಗಳ ವಿರೋಧ ನೀವು ಹೇಗೆ ತಪ್ಪಿಸ್ಕೋತೀನಿ ನೀವು ಅಂತ ಅವ್ರು ಪ್ರಶ್ನೆ ಮಾಡಿದರು. ಅದಕ್ಕಾಗಿ 4ನೇ ಪಾದ ಪ್ರಾಪ್ತ ಆಗಿತ್ತು ಅಂತ ಬಂದಿತ್ತು. ತಥಾಹಿ ನಾವು ಮಾಡ್ತಿರೋ ಪ್ರಶ್ನೆ ಸರಿ ಇದೆ, ಮೊದಲು ಪ್ರಶ್ನೆ ಸರಿ ಆಗ್ಬೇಕಲ್ಲ. ಅದರಿಂದ ತಥಾಹಿ ನಾವು ಮಾಡ್ತಿರೋ ಪ್ರಶ್ನೆ ಸರಿ ಇದೆ, ನೀವು ಸಕಲ ಗುಣವುಳ್ಳವನು ಭಗವಂತ ಅಂತ ಏನು ಹೇಳ್ತಾ ಇದ್ದೀರಲ್ಲ ಅದು ಸರಿಯಲ್ಲ ಅಂತ ಅಭಿಪ್ರಾಯ. ಅದು ಏನೋ ಅಂತ ಎಲ್ಲ ಥರನೂ ಹೊಂದಿಸಬಹುದು. ಆದರೂ ತಥಾಹಿ, ಇಲ್ಲಿ ತಥಾಹಿ ಅಂತನೋ ವಾಕ್ಯ ಬಂದಿರುವುದು ಸೂತ್ರಕೃತ ಅಸ್ಮಿನ್ ಪಾದೇ ಪ್ರತಿಪಾದಿತಾ, ಸೂತ್ರಕಾರರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹಿಂದೆ ಬಂದಿದೆ. ತಥಾಹಿ ಅಂತನ್ನುವುದನ್ನು ಅದ್ವೈತಿಗಳ ಮಾತು ಅದಕ್ಕಿಂತ ಹಿಂದೆ ಬಂದಿದೆ. ನನ್ನವೇವಂ ಕತಿಪಯ ಶ್ರುತಿ ವಿರೋಧಿ ಅಂತ ಬಂದಿರುವುದು ಅದ್ವೈತಿಗಳ ಮಾತು. ಅದನ್ನು ತಥಾಹಿ ಎಂಬ ಮಾತಿನಿಂದ ತಗೋಬೇಕು. ಅಥವಾ ಆಮೇಲೆ ಬಂದಿರುವಂತಹ ವ್ಯಾಸರ ಅಭಿಪ್ರಾಯ ಹೀಗಿದೆ: ವೇದೇನ ಅವಿರುದ್ಧಾಹ, ವೇದೇನ ಅವಿರುದ್ಧಾಹ, ಯಾವ ವೇದಗಳ ವಿರೋಧವೂ ಇಲ್ಲ. ತಥಾಹಿ, ತಥಾಹಿ ಅಂದ್ರೆ ಯಾವ ವೇದಗಳ ವಿರೋಧವೂ ಇಲ್ಲ ಅಂತ ವೇದವ್ಯಾಸರ ಅಭಿಪ್ರಾಯವನ್ನು ತಥಾಹಿ ಅನ್ನೋ ಮಾತಿನಿಂದ ತಗೋಬೇಕು. ಅಥವಾ ಅದ್ವೈತಿಗಳು ಏನು ಪ್ರಶ್ನೆ ಮೊದಲು ಹೇಳ್ತಿದ್ದಾರೆ ಆ ಪ್ರಶ್ನವನ್ನು ತಗೊಂಡು ಆ ಪ್ರಶ್ನವನ್ನು ದೃಢ ಮಾಡ್ಕೊಳ್ಳಿಕ್ಕೋಸ್ಕರ ತಥಾಹಿ ಅಂತ ತಗೋಬೇಕು ಅಂತ ಗೊತ್ತಾಗೋದಿಲ್ಲ. ತುಂಬ ಕಲಬೆರಕೆಗೆ ಒಳಗಾಗಿದೆ. ವಾಕ್ಯಗಳು ಸರಿ ಇಲ್ಲ, ಆದ್ರಿಂದ ಸ್ವಲ್ಪ ಸಂಶಯನೇ ಬರ್ತದೆ ನಮಗೆ. ಅದೇನೇ ಇರಲಿ, ಪ್ರಮೇಯಕ್ಕೇನು ತೊಂದರೆ ಇಲ್ಲ. ಶ್ರುತಿ ಸಮನ್ವಯನ ಅಲ್ಲಿಂದ ಹೇಳ್ತೀನಿ ನೋಡಿ. ಶ್ರುತಿ ಸಮನ್ವಯನ ಎಲ್ಲ ವೇದವಾಕ್ಯಗಳನ್ನು ಭಗವಂತನಲ್ಲಿ ನೀವು ಸಮನ್ವಯ ಮಾಡಿ ತೋರಿಸಿದ್ರಿ. ಯತ್ ಸರ್ವಕರ್ತೃತ್ವಾದಿ ಗುಣ ಹರಿಹಿ ಇತಿ ಉಕ್ತಂ, ಭಗವಂತ ಸರ್ವಕರ್ತೃತ್ವ ಮೊದಲಾದ ಗುಣಗಳುಳ್ಳವನಾಗಿದ್ದಾನೆ ಇತಿ ಉಕ್ತಂ, ಈಗ ನೀವು ಪ್ರತಿಪಾದನೆ ಮಾಡಿದ್ರಿ. ಇತ್ಯುಕ್ತಂ ತದಯುಕ್ತಂ, ಅದು ಸರಿಯಲ್ಲ. ಯಾಕೆಂದ್ರೆ ಯತ್ಪ್ರಾಪ್ತಿ ಯತ್ಪರಿತ್ಯಾಗ ಅಂತ ಒಂದು ಪುರಾಣದ ಮಾತು ಕೇಳಿ ಬರ್ತದೆ. ವಾಯುಪ್ರೋಕ್ತ ಅನ್ನೋ ಗ್ರಂಥದ ಪುರಾಣದ ಮಾತು ಕೇಳಿ ಬರ್ತದೆ. ವಾಯುಪ್ರೋಕ್ತ ಅನ್ನೋದು ಪೌರುಷೇಯ ಗ್ರಂಥ, ಪ್ರಾಯ ವಾಯು ಪುರಾಣದ ಟೈಪ್.
ಅದರಿಂದ ಅಲ್ಲಿ ಬಂದಿರುವಂತಹ ಒಂದು ಮಾತನ್ನ ಎತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನೂ ಅದ್ವೈತಿಗಳೇ ಪ್ರಶ್ನೆ ಮಾಡಿದ್ದಾರೆ, ಮತ್ತೆ ಯಾರೋ ಪ್ರಶ್ನೆ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಶಿಷ್ಯರು ಪ್ರಶ್ನೆ ಮಾಡಿರ್ಬೋದು. ಪಾಠ ನಡೆದಾಗ ಆ ಗ್ರಂಥ ನೀವು ಹಿಂದೆ ಆಚಾರ್ಯನ ಯಾರೋ ಕೇಳಿರ್ಬೋದು, ಹಿಂದೆ ವಾಯುಪ್ರೋಕ್ತ ಅನ್ನೋ ಗ್ರಂಥವನ್ನು ನೀವು ಈಗ ಹೇಳಿದ್ರಿ, ಅದರಲ್ಲಿ ಹೀಗೊಂದು ಮಾತು ಬಂದಿತ್ತು, ಆ ಮಾತು ನಮಗೆ ವಿರುದ್ಧ ಆಗ್ತದಲ್ಲ. ಭಗವಂತನ ಸರ್ವಗುಣ ಪ್ರತಿಪಾದನೆಗೆ ಅಲ್ಲಿರುವ ಆ ವಾಯುಪ್ರೋಕ್ತದಲ್ಲಿರುವ ಮಾತು ವಿರುದ್ಧ ಆಗ್ತದಲ್ಲ ಅಂತ. ಇಲ್ಲದೆ ಹೋದ್ರೆ ವಾಯುಪ್ರೋಕ್ತ ಅನ್ನೋ ಗ್ರಂಥವನ್ನು ಅದ್ವೈತಗಳೇ ಇಟ್ಕೊಂಡು ಪ್ರಶ್ನೆ ಮಾಡುವ ಸಾಧ್ಯತೆ ಬಹಳ ಕಡಿಮೆ. ಅದನ್ನ ಅವರು ಅದ್ವೈತಗಳು ಅದನ್ನ ನಂಬೋದಿಲ್ಲ. ಸರಿಯಾ? ಏನ್ ಹೇಳಿದ್ದಾರೆ ಅದನ್ನೇ ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಅಂತ ಬಂದಿರುವುದು ಆ 1ನೇ ಅಧ್ಯಾಯದ 2ನೇ ಅಧ್ಯಾಯದ 4ನೇ ಪಾದದ 9ನೇ ಸೂತ್ರದಲ್ಲಿ ಅಲ್ಲಿ ಬಂದಿರುವಂತಹ ವಿಷಯ ಅದು. ಅದಕ್ಕೆ ಶ್ರೇಷ್ಠಾಧಿಕರಣ ಅಂತ ಕರೀತಾರೆ. ನೈಷ ಪ್ರಾಣ ಉದಯತಿ ನಾಸ್ತಮೇತಿ ಏಕಲೇಯವ ಮಧ್ಯೆ ಸ್ಥಾತ ಅಥ ಏನಮಾಹು ಮಧ್ಯಮ ಇತಿ ಇತಿ ಮುಖ್ಯ ಪ್ರಾಣಸ್ಯ ಅನುತ್ಪತ್ತಿ ಶ್ರೂಯತೆ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಮಾತು ನಾನೀಗ ಓದ್ತಾ ಇರೋದು. ಈ ಪ್ರಾಣ ಉದಯಿಸುವುದಿಲ್ಲ, ಅಸ್ತಂಗತಿ ಹೊಂದೋದಿಲ್ಲ, ಮಧ್ಯೆ ಸ್ಥಾತ ನಡುವೆ ಇರ್ತಾನೆ, ಅದನ್ನು ಇವನು ಮಧ್ಯಮ ಅಂತ ಹೇಳ್ತಾರೆ ಅಂತ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂತ ಕಂಡು ಬರ್ತಾ ಇದೆ. ಮತ್ತೆ ವಾಯುಪ್ರೋಕ್ತ ಅನ್ನೋ ಗ್ರಂಥದಲ್ಲೂ ಕೂಡ ಒಂದು ಯುಕ್ತಿಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಏನ್ ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ, ಯತ್ ಪ್ರಾಪ್ತಿ ಯತ್ ಪರಿತ್ಯಾಗ, ಯಾವ ಪ್ರಾಣನ ಪ್ರಾಪ್ತಿ ಶರೀರದಲ್ಲಿ ಆ ಪ್ರಾಣ ಒಳಗೆ ಪ್ರವೇಶಿಸುವುದು, ಮತ್ತು ಯತ್ ಪರಿತ್ಯಾಗ ಯಾವ ಪ್ರಾಣ ಶರೀರದಿಂದ ಹೊರಗೆ ಹೋಗೋದು. ಪ್ರಾಣ ಶರೀರದೊಳಗೆ ಪ್ರವೇಶ ಮಾಡಿದ್ರೆ ಅದೇ ಹುಟ್ಟು, ಪ್ರಾಣ ಶರೀರದಿಂದ ಹೊರಗೆ ಹೋದ್ರೆ ಅದೇ ನಾಶ, ಅದೇ ಸಾವು. ಇದೇ ಶಾಸ್ತ್ರದ ತಾತ್ಪರ್ಯ. ಅಂಥ ಪ್ರಾಣನಿಗೆ ಉತ್ಪತ್ತಿ ಮತ್ತು ಮರಣ ಇರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಅವನಿಗೆ ತಸ್ಯ ಉತ್ಪತ್ತಿ ಮೃತಿಶ್ಚೈವ ಕಥಂ ಪ್ರಾಣ ಸೇಯುಜ್ಯತೆ. ಅಂಥ ಪ್ರಾಣನಿಗೆ ಉತ್ಪತ್ತಿ ಆಗಲಿ ಮೃತಿ ಆಗಲಿ ಇರುವುದು ಸಾಧ್ಯ, ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಸರಿಯಾ? ಅದನ್ನು ಇಲ್ಲಿ ಅಣುಭಾಷೆ ನಾವು ತತ್ವಮಜಲಿಯಲ್ಲಿ ನೋಡಿದ್ರೆ, ಯತ್ ಪ್ರಾಪ್ತಿ ಯತ್ ಪರಿತ್ಯಾಗ ಇತಿ ಸ್ಮೃತ್ಯುಕ್ತ. ಸ್ಮೃತಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ವಜನ್ಮ ಸ್ಮೃತಿ ಹೇತುತ್ವ ಯುಕ್ತಿಪೇತೆಯ, ಸಕಲ ಪ್ರಾಣಿಗಳಿಗೂ ಒಂದು ಜನ್ಮವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ವಜನ್ಮ ಸ್ಮೃತಿ ಅಂತಿದೆಯಲ್ಲ, ಸರ್ವಜನ್ಮ ಸ್ಮೃತಿ ಇರ್ಲಿಕ್ಕಿಲ್ಲ, ಅದು ಸರ್ವಜನ್ಮ ಮೃತಿ ಇರಬೇಕು. ಆದ್ರಿಂದ ಸರ್ವಜನ್ಮ ಮೃತಿ, ಎಲ್ಲ ಪ್ರಾಣಿಗಳ ಹುಟ್ಟು ಮತ್ತು ಮರಣಕ್ಕೆ ಕಾರಣನಾಗಿದ್ದಾನೆ ಪ್ರಾಣ ಅಂತ ಅದೊಂದು ಯುಕ್ತಿ. ಆ ಯುಕ್ತಿಯಿಂದ ಕೂಡಿದ್ದು ಮೊದಲ ವೇದವಾಕ್ಯ ನೈಷ ಪ್ರಾಣ ಉದಯತೆ ಅಂತ. ಇದು ಪ್ರಾಯ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾತು, ನೈಷ ಪ್ರಾಣ ಉದಯತೆ ಅಂತ. ಇತಿ ಪ್ರಾಣಾನುತ್ಪತ್ತಿ ಶ್ರುತ್ಯ, ಪ್ರಾಣನಿಗೆ ಉತ್ಪತ್ತಿಯೇ ಇಲ್ಲ ಅಂತ ಹೇಳುವಂಥ ಏನೊಂದು ವೇದವಾಕ್ಯ ಇದೆ. ಆತ್ಮತೇಷ ಪ್ರಾಣೋ ಜಾಯತೆ, ಮುಂದೆ ಇನ್ನೊಂದು ವೇದವಾಕ್ಯ ಇದೆ, ಆತ್ಮನಿಂದ ಈ ಪ್ರಾಣ ಹುಟ್ಟುತ್ತಾನೆ ಅಂತ. ಸರಿಯಾ? ಈ ಪ್ರಾಣನಿಗೆ ಉತ್ಪತ್ತಿಯನ್ನು ಹೇಳುವಂತಹ ವೇದವಾಕ್ಯ ಅದು. ಪ್ರಾಣನಿಗೆ ಉತ್ಪತ್ತಿ ಇದೆ ಅಂತ ಹೇಳುವಂತಹ ವೇದವಾಕ್ಯ. ಪ್ರಾಣನಿಗೆ ಉತ್ಪತ್ತಿ ಇದೆ ಅಂತ ಹೇಳುವ ವೇದವಾಕ್ಯಕ್ಕೆ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳುವ ವೇದವಾಕ್ಯದಿಂದ ವಿರೋಧ ಇದೆ. ಪ್ರಾಣೋತ್ಪತ್ತಿ ಶ್ರುತೇ ಅಪ್ರಮಾಣತ್ವಾತ್, ಅಂದ್ರೆ ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಮೊದಲನೇ ವೇದವಾಕ್ಯದಿಂದ ಆಮೇಲೆ ಬರುವ ವೇದವಾಕ್ಯಕ್ಕೆ ಅಪ್ರಾಮಾಣ್ಯ. ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳುವ ವೇದವಾಕ್ಯದಿಂದ ಉತ್ಪತ್ತಿ ಇದೆ ಅಂತ ಹೇಳುವ ವೇದವಾಕ್ಯಕ್ಕೆ ಅಪ್ರಾಮಾಣ್ಯ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರದ ಬಗ್ಗೆ ಶ್ರೇಷ್ಠಶ್ಚೇತಿ ಸೂತ್ರದ್ವಯಯುಕ್ತಂ, 6 ಸೂತ್ರಗಳನ್ನು ಒಳಗೊಂಡಂಥ ಈ ಷಷ್ಠ ಅಧಿಕರಣ, 6ನೇ ಅಧಿಕರಣ, ಅದನ್ನು ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ಅಂತ ಈ ಮಾತಿನಿಂದ ಆಚಾರ್ಯರು ಆ ಅಧಿಕರಣದ ಅರ್ಥವನ್ನ ವಿವರಿಸ್ತಾ ಇದ್ದಾರೆ. ಮುಂದೆ 71ನೇ ಗದ್ಯ ಭಾಗ. ತದುದ್ಭವ ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಮುಖ್ಯ ಪ್ರಾಣ ವಶೇ ಸರ್ವಂ ಸವಿಷ್ಣುರ್ ವಶಕಃ ಸದಾ ಅಂತಿದು
ಈ 7ನೇ ವಾಕ್ಯ 7ನೇ ಶ್ಲೋಕ ಅಣುಭಾಷ್ಯದ 2ನೇ ಅಧ್ಯಾಯದ 7ನೇ ವಾಕ್ಯ ನಾವೀಗ ನೋಡ್ಲಿಕ್ಕೆ ಕೊಟ್ಟಿರೋದು. ತದುದ್ಭವ ಅಂತಿದೆಯಲ್ಲ, ದೇಹಶ್ಚೈವ ತದುದ್ಭವ ಅಂತ. ತದುದ್ಭವ ಇತಿ ಅತ್ರಾಪಿ ಆಕೃಷ್ಯತೆ. ಅದು ಮುಂದೆ ಬಂದದನ್ನ ಇಲ್ಲೂ ಮೊದಲು ಇಟ್ಕೋಬೇಕು. ಚ ಶಬ್ದ ಅಪ್ಯರ್ಥ ಮುಖ್ಯಪ್ರಾಣಶ್ಚ, ಮುಖ್ಯಪ್ರಾಣನೂ ಕೂಡ ಅಂತ ಹೀಗೆ ಅರ್ಥ ಅಲ್ಲ. ಅಪಿ ಅಂದ್ರೆ ಹಾಗಿದ್ರೂ ಕೂಡ ಅಂತ ಅರ್ಥ ಹೇಳ್ತಾರಲ್ಲ, ಅದರ್ಥ. ಅದು ಹೇಗರ್ಥ ಒಟ್ಟಾರೆ ಅದನ್ನ ಮುಂದೆ ಹೇಳ್ತಾರೆ. ತಚ್ಛಬ್ದ ಪೂರ್ವಪ್ರಕೃತ ಜೀವೇಶ್ವರಯೋ ಪರಾಮರ್ಶಕ. ದೇಹಶ್ಚೈವ ತದುದ್ಭವ ಅಂತ ಬಂತಲ್ಲ, ತದುದ್ಭವ ಅಂದ್ರೆ ಹಿಂದೆ ಬಂದ ತತ್ ಎಂಬ ಶಬ್ದದಿಂದ ಹಿಂದೆ ಬಂದಂಥ ಜೀವ ಮತ್ತು ಪರಮಾತ್ಮ ಇಬ್ಬರನ್ನು ಕೂಡ ತಿಳ್ಕೋಬೇಕು. ಅವರಿಬ್ಬರಿಗೂ ಪರಾಮರ್ಶಕವಾದ, ಅವರಿಬ್ಬರನ್ನು ತತ್ಶಬ್ದದಿಂದ ಇಟ್ಕೋಬೇಕು ಅಂತ ಅರ್ಥ. ತದುದ್ಭವಶ್ಚ ಚ ಅನ್ನೋದನ್ನ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ತಸ್ಯ ಜೀವರಾಶೇ ಉದ್ಭವ ಜನ್ಮ. ಇಡೀ ಜೀವರಾಶಿಯ ಉದ್ಭವ ಅಂದ್ರೆ ಜನ್ಮ. ಉಪಲಕ್ಷಣಮೇತತ್ ಮೃತಿಶ್ಚ, ಇಡೀ ಜೀವರಾಶಿಯ ಉತ್ಪತ್ತಿ ಮತ್ತು ಉತ್ಪತ್ತಿ ಮಾತ್ರ ಅಲ್ಲ, ಜನ್ಮ. ಉಪಲಕ್ಷಣ ಅಂದ್ರೆ ಸೂಚಕ, ಉತ್ಪತ್ತಿ ಅನ್ನೋದು ಮರಣಕ್ಕೂ ಕೂಡ ಸೂಚಕ. ಮರಣವೂ ಕೂಡ ಯಾರಿಂದ ಆಗ್ತದೋ ಇತಿ ವ್ಯುತ್ಪತ್ತಿ. ಹೀಗೊಂದು ನಾವು ನಿಷ್ಪತ್ತಿಯನ್ನು ಅಲ್ಲಿ ಮಾಡ್ಕೋತೇವೆ. ಸರ್ವಜನ್ಮ ಮೃತಿ ಸರ್ವಜನಿ ಮೃತಿ ಹೇತುರಾಪಿ. ನೋಡಿ, ಈಗ ಚ ಶಬ್ದ ಅಪ್ಯರ್ಥ ಅಂತ ಬಂತಲ್ಲ. ಮುಖ್ಯ ಪ್ರಾಣ ಸಕಲ ಉಳಿದೆಲ್ಲ ಪ್ರಾಣಿಗಳ ಉತ್ಪತ್ತಿಗೆ ಮತ್ತು ಮರಣಕ್ಕೆ ಕಾರಣನಾಗಿದ್ದರೂ ಕೂಡ ಅಂತ ಅರ್ಥ. ಸರ್ವಜನ್ಮ ಮೃತಿ ಹೇತುರಪಿ, ಸಮಸ್ತ ಪ್ರಪಂಚದ ಜನಿ ಅಂದ್ರೆ ಜನನ, ಮೃತಿ ಅಂದ್ರೆ ಮರಣ, ಅದಕ್ಕೆ ಕಾರಣನಾಗಿದ್ರು ಕೂಡ. ಅವನು ಉಳಿದೆಲ್ಲ ಜಗತ್ತಿಗೆ ಹುಟ್ಟಿಗೆ ಮತ್ತು ಮರಣಕ್ಕೆ ಕಾರಣ ಆಗಿರ್ಬೋದು. ಆದರೆ ಆ ಮುಖ್ಯ ಪ್ರಾಣನೂ ಕೂಡ ತದುದ್ಭವ. ತಸ್ಮಾತ್ ಹರೇಹೇ ಪ್ರಕೃತ ಹರೇಹೇ ಪೂರ್ವ ಪ್ರಕೃತ. ಯಾಕಂದ್ರೆ ತತ್ಶಬ್ದದಿಂದ ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಇಟ್ಕೋಬೇಕು ಅಂತ ಬಂತಲ್ಲ. ಆದ್ರಿಂದ ಇಲ್ಲಿ ಹಿಂದೆ ಬಂದಂತ ಹರಿಯನ್ನು ತತ್ಶಬ್ದದಿಂದ ಮತ್ತೊಂದ್ಸರಿ ಇಟ್ಕೊಂಡ್ರೆ, ಈ ಮುಖ್ಯ ಪ್ರಾಣ ಪರಮಾತ್ಮನಿಂದ ಹುಟ್ಟಿದ್ದಾನೆ. ಹರೇ ಸಕಾಶಾತ್ ಉದ್ಭವೋ ಜನ್ಮ ಯಸ್ಯ ಇತಿ ಉತ್ಪತ್ತ್ಯ. ಭಗವದಧೀನ ಉತ್ಪತ್ತಿ ಮಾನಿತ್ಯರ್ಥ. ಭಗವಂತನಿಗೆ ಅಧೀನವಾದ ಉತ್ಪತ್ತಿ ಇತ್ಯಾದಿಗಳು ಉಳ್ಳವನಾಗಿದ್ದಾನೆ ಮುಖ್ಯ ಪ್ರಾಣ. ಇಡೀ ಜಗತ್ತಿನ ಉತ್ಪತ್ತಿಗೆ ಮತ್ತು ಮರಣಕ್ಕೆ ಅವನು ಕಾರಣ ಆಗಿದ್ರೂ ಕೂಡ ತಾನು ಮಾತ್ರ ಪರಮಾತ್ಮನಿಂದ ಹುಟ್ಟಿದ್ದಾನೆ ಅಂತ ಹೀಗರ್ಥ. ಹೀಗೆ ವಾಕ್ಯವನ್ನು ಜೋಡಿಸ್ಕೋಬಹುದು. ಮುಖ್ಯ ಪ್ರಾಣನು ತದುದ್ಭವ ಅಪಿ, ಸಮಸ್ತ ಪ್ರಪಂಚದ ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣನಾಗಿದ್ರೂ ಕೂಡ. ಅಪಿ ಇಲ್ಲಿ ಅದಕ್ಕೆ ಅಪಿ ಅಂತ ಅರ್ಥ. ಅವನು ಸ್ವಯಂ ತದುದ್ಭವ, ಮತ್ತೊಂದ್ಸರಿ ತದುದ್ಭವ ಅಂತ ಇಟ್ಕೋಬೇಕು. ತತ್ ಪರಮಾತ್ಮನಿಂದ, ಉದ್ಭವ ಹುಟ್ಟಿದವನು. ಮೊದಲು ತತ್ ಎಂಬ ಶಬ್ದದಿಂದ ಜೀವವನ್ನು, ಪ್ರಪಂಚವನ್ನು ಇಟ್ಕೊಂಡ್ವಿ. ಮುಖ್ಯ ಪ್ರಾಣನು ತದುದ್ಭವ, ಸಮಸ್ತ ಪ್ರಪಂಚದ ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣನಾಗಿದ್ರು ಕೂಡ. ತತ್ ಅಂದ್ರೆ ಪ್ರಪಂಚ. ಅಲ್ಲಿ ಜೀವ ಜಡ ಅಂತ ಏನು ಇಟ್ಕೋಬೇಕಾಗಿದೆ, ಜಡಕ್ಕೆ ಉತ್ಪತ್ತಿ ನಾಶ ಏನಿಲ್ಲ. ಆದ್ರಿಂದ ಜೀವರನ್ನು ಇಟ್ಕೊಳ್ಳೋಣ. ಯಾಕಂದ್ರೆ ಜೀವ ಮತ್ತು ಈಶ್ವರ ಇಬ್ಬರನ್ನು ಕೂಡ ತತ್ಶಬ್ದದಿಂದ ಇಟ್ಕೋಬೇಕು, ಬೇರೆ ಬೇರೆ ವಾಕ್ಯ ಹೇಳಬೇಕು ಅಂತ ಬಂದಿತ್ತಲ್ಲ. ಹೀಗೆ ಮುಖ್ಯ ಪ್ರಾಣನು ತದುದ್ಭವ ಅಪಿ, ಜಗತ್ತಿನ ಉತ್ಪತ್ತಿಗೆ ಕಾರಣನಾಗಿದ್ದರೂ ಕೂಡ. ತದುದ್ಭವ ಪರಮಾತ್ಮನಿಂದಲೇ ಹುಟ್ಟಿದವನು. ತದುದ್ಭವನು ಒಂದೇ ಶಬ್ದವನ್ನು ಹೀಗೆ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.